जिल्हा पोलीस अधीक्षक म्हणून के रामराजन यांनी गुरुवारी रात्री पदभार स्वीकारला। यानंतर पत्रकारांशी बोलताना ते म्हणाले की भौगोलिकदृष्ट्या मोठ्या असलेल्या बेळगाव जिल्ह्यात जनस्नेही प्रशासन दिले जाईल। नागरिकांना झालेल्या अन्यायाबाबत आपली समस्या मांडण्यासाठी व तक्रार नोंदवण्यासाठी पोलीस विभागाची सर्व कार्यालये सर्वसामान्यांसाठी खुली ठेवण्यात येतील। ನಿನ್ನೆ ವರ್ಗಾವಣೆ ಲಿಸ್ಟ್ ಅಲ್ಲಿ ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ। ಬೆಳಗಾಂ ಜಿಲ್ಲೆಗೆ ಒಂದು ಈ ಕರ್ನಾಟಕದಲ್ಲಿ ಒನ್ ಆಫ್ ದ ಪ್ರೆಸ್ಟಿಜಿಯಸ್ ಡಿಸ್ಟ್ರಿಕ್ಟ್ ಅಂತ ಒಂದು ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯಿಂದ ಮತ್ತು ಈ ಗವರ್ಮೆಂಟ್ ಅವರು ಕೂಡ ನಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ। ಇದೊಂದು ದೊಡ್ಡ ಜವಾಬ್ದಾರಿ, ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್, ಬಹಳಷ್ಟು ಚಾಲೆಂಜಸ್ ಇರುತ್ತದೆ। ಸೊ ಫಸ್ಟ್ ಆಫ್ ಆಲ್ ನಾನು ಕರ್ನಾಟಕಕ್ಕೆ ಬರುವಾಗ 2018 ಅಲ್ಲಿ ಟ್ರೈನಿಂಗ್ ಅಲ್ಲಿ ಇರುವಾಗ ನಾನು ಫಸ್ಟ್ ಬೆಳಗಾಂಗೆ ಬಂದೆ। ಯೂನಿಫಾರ್ಮ್ ಹಾಕೊಂಡು ನಾವು ಕರ್ನಾಟಕಕ್ಕೆ ಎಂಟ್ರಿ ಆಗಿರೋದು ಫಸ್ಟ್ ಟ್ರೈನಿಂಗ್ ಸಂದರ್ಭದಲ್ಲಿ ನಾವು ಬೆಳಗಾಮಲ್ಲಿ ಬಂದಿದ್ದೀವಿ। ಒಂದು 5 ದಿವಸ ಇದ್ದೆ। ಸೊ ಅದಾದ್ಮೇಲೆ ಹುಬ್ಳಿ ಧಾರವಾಡಲ್ಲಿ ಸ್ವಲ್ಪ 1 ವರ್ಷ ಕೆಲಸ ಮಾಡಿದೆ DCP ಲಾ ಅಂಡ್ ಆರ್ಡರ್ ಆಗಿ। ಸೊ ಸ್ವಲ್ಪ ಏರಿಯಾ ಪರಿಚಯ ಇದೆ ಮತ್ತು ಸೂಪರ್ಫಿಷಿಯಲಿ ಸ್ವಲ್ಪ ಏರಿಯಾ ಇದೆಲ್ಲ ಪರಿಚಯ ಇದೆ, ವರ್ಕ್ ಕಲ್ಚರ್ ಸ್ವಲ್ಪ ಪರಿಚಯ ಇದೆ। ಈಗ ನಮ್ಮ ಜೊತೆಗಿರೋ ಅಡಿಷನಲ್ SP ಅವರು DSP ಅವರು ಕೂಡ ಪರಿಚಯ ಇದ್ದಾರೆ। ಇದಕ್ಕೆ ಹಿಂದೆ ಜೊತೆಗೆ ಕೆಲಸ ಮಾಡಿದ್ದೀವಿ। ಹೊಸ ಟೀಮ್ ಒಂದು ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು। ಸೊ ನಮ್ಮ ಉದ್ದೇಶ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫಸ್ಟ್ ಆಫ್ ಆಲ್ ನಾವು ಜನರ ಜೊತೆ ಮಾತಾಡ್ತೀವಿ, ಪ್ರತಿ ಲೋಕಲ್ ಸ್ಟೇಷನ್ಗಳಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ಒಂದು ಸ್ಟೇಷನ್ಗಳಲ್ಲಿ ಒಂದು ತಾಲೂಕಲ್ಲಿ ಪ್ರತ್ಯೇಕ ಸಮಸ್ಯೆಗಳಿರ್ತದೆ। ಫಸ್ಟ್ ಜನರ ಕಡೆಯಿಂದ ಅವ್ರಿಗೆ ಏನು ಸಮಸ್ಯೆಗಳಂದ್ರೆ ಫಸ್ಟ್ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಕ್ರಮ ಕೈಗೊಳ್ತೀವಿ। ನಮ್ಮ ಪ್ರಯಾರಿಟಿ ಅದಾದ್ಮೇಲೆ ಸೆಟ್ ಮಾಡ್ತೀವಿ। ಸೆಕೆಂಡ್, ನಮ್ಮ ಉದ್ದೇಶ ಏನಂದ್ರೆ ಇಲ್ಲಿ ಒಂದು ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಯಾರೇ ಒಬ್ಬರು ಒಂದು ಅವ್ರಿಗೆ ಬ್ಯಾಕ್ಗ್ರೌಂಡ್ ಇತ್ತು ಇಲ್ಲ ರೆಫರೆನ್ಸ್ ಯಾವುದು ಬೇಕಾಗಲ್ಲ, ನಮ್ಮ ಆಫೀಸಕ್ಕೆ ಯಾರು ಬೇಕಾದ್ರೆ ಬರಬಹುದು। ನಾನು ಇದಕ್ಕೆ ಹಿಂದೆ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಯಾರು ರೆಫರೆನ್ಸ್ ಬೇಕಾಗಲ್ಲ, ಆಫೀಸರ್ ಪರಿಚಯ ಇದ್ದಾರೆ, ಯಾರು ರೆಫರೆನ್ಸ್ ಇಲ್ಲದೆ ನಮ್ಮ ಆಫೀಸಕ್ಕೆ ಸೀದಾ ಬರಬಹುದು। ನಿಮಗೊಂದು ಅನ್ಯಾಯ ಆಗಿದೆ ಅಂದರೆ ಈ ಸಂದರ್ಭದಲ್ಲಿ ನ್ಯಾಯ ಕೊಡಬೇಕಂದ್ರೆ ಒಂದು ಉದ್ದೇಶದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ। ನಮ್ಮ ಆಫೀಸರ್ಸನ್ನು ಕೂಡ ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡಿಸ್ತೀವಿ। ಜೊತೆಗೆ ಫ್ರೀ ರಿಜಿಸ್ಟ್ರೇಷನ್ ಆಫ್ FIR ಇದು ಗೌರ್ಮೆಂಟ್ ಪ್ರಯಾರಿಟಿನೇ ಇರ್ತದೆ। ಇಲಾಖೆಯಲ್ಲಿ ಕೂಡ ಇದು ನಮ್ಮ DG and IGP ಸಾಹೇಬರು ಕೂಡ ಇದು ಪ್ರಯಾರಿಟಿಯಲ್ಲಿ ಇದೆ। ಸೊ ಫ್ರೀ ರಿಜಿಸ್ಟ್ರೇಷನ್ ಆಫ್ FIR ಯಾವುದೇ ಒಂದು ಘಟನೆ ಆಗುತ್ತಂದ್ರೆ ಈ ರಾಜ್ಯ ಪಂಚಾಯತ್ ಅದಕ್ಕೆ ಅವಕಾಶ ಕೊಡಲ್ಲ। ಸೊ ಇದಕ್ಕೆ ಹಿಂದೆ ನಾನು ಟ್ರೈನಿಂಗ್ ಪೀರಿಯಡ್ ಮುಗಿದಾದ್ಮೇಲೆ ASP ಪೀರಿಯಡ್ ತೊಗೊಂಡು ಇದು ಬಾರಿ ನಾನು ಎಲ್ಲೆಲ್ಲ ಹೋಗಿದ್ದೀನೋ ಅಲ್ಲಿ ಮಿನಿಮಮ್ 20 to 30% ಆಫ್ ರಿಜಿಸ್ಟ್ರೇಷನ್ ಆಫ್ FIR ಜಾಸ್ತಿ ಆಗಿದೆ। ಸೊ ದಟ್ ಡಸಂಟ್ ಮೀನ್ ದಟ್ ಕ್ರೈಮ್ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲ। ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು FIR ಮಾಡದೆ ಸ್ಟೇಷನ್ಗೆ ಕರ್ಕೊಂಡು ಬರೋದು, ಎದುರಿಸೋದು, ರಾಜ್ಯ ಪಂಚಾಯತ್ ಮಾಡೋದು ಯಾವುದೇ ಒಂದು ಆಗುತ್ತಂದ್ರೆ ಅದು ಕಾನೂನು ರೀತಿಯಲ್ಲಿ ಆಗಬೇಕು, रूल ऑफ लॉ एस्टॅब्लिश ಆಗಬೇಕಂದ್ರೆ ನಮ್ಮ ತಲೆಯಲ್ಲಿ ಇದೆ। जिल्ह्यातील पोलीस ठाण्यांमध्ये कोणत्याही प्रकरणात कायद्याच्या चौकटीतच तडजोड किंवा निर्णय केला जाईल असेही त्यांनी स्पष्ट केले। विनोद कोलकार, KMM मराठी, बेळगाव।